ഉത്ഭവിച്ചിട്ട് പാണത്തൂർ വഴി വന്നിട്ട് ഇത് കരിച്ചേരി പുഴ എന്ന് പറയും ഞങ്ങൾ. ഇത് കുടക് മലയിൽ നിന്ന് ഉത്ഭവിച്ചിട്ട് സുല്യ വഴി വരുന്ന പഴശ്ശിനി പുഴയാണ്. ഇവിടെ ഈ അമ്പലത്തിൻ്റെ അടിയിൽ നിന്ന് ഒരു ഉറവ പോയിട്ട് ഈ സംഗമത്തിൽ ചേരുന്നുണ്ട് സ്ഥിരമായിട്ട്. അതും കൂടി ചേരുമ്പോഴാണ് ത്രിവേണി സംഗമമായിട്ട്. ఎంత మాట? ಕ್ಷೇತ್ರದ ಮುಖ್ಯ ಅರ್ಚಕರಾದ ಸೂರ್ಯನಾರಾಯಣ ಭಟ್ ಅವರು ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಸ್ವಾಮಿ, ಈ ದೇವಸ್ಥಾನದ ಬಗ್ಗೆ, ಇಲ್ಲಿನ ಸೇವೆಗಳ ಬಗ್ಗೆ, ಒಂದು ವಿಶೇಷತೆ ಬಗ್ಗೆ ಸ್ವಲ್ಪ ಮಾಹಿತಿ. ದೇವಸ್ಥಾನದ ಬಗ್ಗೆ ಅಂತ ಹೇಳಿದರೆ, ಇದರ ಮೂಲ ನಾವು ಕಂಡುಕೊಂಡದ್ದು ಹಿರಿಯರು ಹೇಳುವುದು ಕೇಳಿ, ತೈರೆಯ ಪ್ರಶ್ನ ಚಿಂತನೆಯ ಕಾಲದಲ್ಲಿ ಈ ಪರಿಸರದಲ್ಲಿ ಒಂದು ದುರ್ಗಾದೇವಿ ಕ್ಷೇತ್ರ ಮತ್ತು ಶಾಸ್ತೆಯ ಕ್ಷೇತ್ರ ಉಂಟು ಅಂತ. ಹಾಗೆ ಇಲ್ಲಿಂದ ಸುಮಾರು 1.5 ಕಿಲೋಮೀಟ್ರ್ ಮೇಗಿನ ಭಾಗದಲ್ಲಿ ಒಂದು ಧರ್ಮಶಾಸ್ತ್ರ ಕ್ಷೇತ್ರವೂ ಉಂಟು. ಇಲ್ಲಿ ದುರ್ಗಾ ಪರಮೇಶ್ವರಿ ಮಹಿಷಮರ್ದಿನಿ ರೂಪದಲ್ಲಿ ಇರುವಂತಹದ್ದು, ಬಹಳ ಸಾಧು ಸ್ವರೂಪದಲ್ಲಿ ಇಲ್ಲಿ ಪ್ರತಿಷ್ಠೆಯಾಗಿರುವಂತಹದ್ದು. ಆಮೇಲೆ ವಿಶೇಷವಾಗಿ ಇಲ್ಲಿ ಸಂತಾನ ಭಾಗ್ಯಕ್ಕೆ ಬಹಳ ಇಲ್ಲಿ ಖನನ ಮಾಡುವಂತಹ ಸಮಯದಲ್ಲಿ ಬಹಳಷ್ಟು ಚಿನ್ನ, ತೊಟ್ಟಿಲು, ಆಮೇಲೆ ಮಗು ಇಂತಹದ್ದು ಸಿಕ್ಕಿದ್ದು ಎಲ್ಲರ ನಂತರ ಇಲ್ಲಿಗೆ ಬರುವಂತಹ ಪ್ರಸ್ತುತ ಭಕ್ತಜನರಲ್ಲಿ ಆ ಒಂದು ಸಂತಾನ ಅಪೇಕ್ಷೆಯಾಗಿ ಬರುವಂಥವರೇ ಜಾಸ್ತಿ ಕಾಣ್ತಾ ಇದೆ. ಮತ್ತೊಂದು ಮಾಂಗಲ್ಯ ಭಾಗ್ಯ, ಇದೆರಡಕ್ಕೆ ಬಹಳವಾಗಿ ಇಲ್ಲಿ ಜನರು ಬರ್ತಾ ಇರುವುದು ನಮಗೆ ಕಾಣುತ್ತಾ ಇದೆ. ಮತ್ತು ಇಲ್ಲಿಯ ಪರಿಸರದಲ್ಲಿರುವಂತಹ ಜನರುಗಳು ಹಾಗೆ ಬಹಳ ಆಸಕ್ತಿಯಿಂದ ಕ್ಷೇತ್ರಕ್ಕೆ ಬಂದು ಇಲ್ಲಿ ಸೇವೆ ಕೈಗೊಳ್ಳುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಪರವೂರಿನಿಂದಲೂ ಬರ್ತಾ ಇದ್ದಾರೆ. ಈಗ ಚೆರ್ಕಳದಿಂದ ಎಷ್ಟು ದೂರ ಆಗ್ತದೆ? ಚೆರ್ಕಳದಿಂದ 8 ಕಿಲೋಮೀಟರ್ ಆಗಬಹುದು. ದಾರಿಯಲ್ಲಿ ಬರೋ ದಾರಿ ಹೇಳಿ. ಕಾಸರಗೋಡದಿಂದ ಬರುವುದಾದರೆ ಚೆರ್ಕಳ ದಾರಿಯಾಗಿಯೂ ಬರ್ಬೋದು, ದೇಳಿ ದಾರಿಯಾಗಿಯೂ ಬರ್ಬೋದು. ಹೇಗೆ ಬಂದರೂ ಕೂಡ ಚಟ್ಟಂಚಾಲ್ನಿಂದ ಎಡದು ಭಾಗಕ್ಕೆ ಬಿಟ್ಟಿಕ್ಕಲ್ ರೋಡ್ ಇದೆ, ತೂಕುಪಾಲಂ, ಮಹಿಷಮರ್ದಿನಿ ದೇವಸ್ಥಾನ, ಮಹಾಲಕ್ಷ್ಮೀಪುರಂ ಅಂತ ಕೇಳಿದರೆ ಯಾರೂ ಕೂಡ ನಿಮ್ಮ ದಾರಿಯನ್ನು ಹೇಳಿಕೊಡ್ತಾರೆ. ಆಮೇಲೆ
ಬೇರೆ ಕಡೆಯಿಂದ ಬರೋದಾದರೆ ಕಾಂಜಂಗಾಡು ಭಾಗದಿಂದ ಬರೋದಾದರೂ ಕೂಡ ಚಟ್ಟಂಜಾಲಿನಿಂದ ಬರಲಿಕ್ಕಾಗ್ತದೆ. ಇದು ಮತ್ತು ಇಲ್ಲಿ ಈ ಭಾಗದಲ್ಲಿ ಕನ್ನಡಿಗರ ಸಂಖ್ಯೆ ಹೇಗಿದೆ? ಇದು ಈಗ ಕಾಸರಗೋಡಿಗೆ ಹತ್ತಿರದ ಜಾಗ. ಕನ್ನಡ ತಿಳಿದವರೇ ಸಾಧಾರಣ ಎಲ್ಲರೂ ಇರುವಂಥ. ಯಾಕೆಂತ ಹೇಳಿದರೆ ಕಾಸರಗೋಡಿನಿಂದ ತುಂಬ ದೂರ ಏನಲ್ಲ ಇದು. ಹಾಗಾಗಿ ಎಲ್ಲರಿಗೂ ಕನ್ನಡ ಮಾಹಿತಿ ಇದೆ. ಕೆಲವರು ಒಂದಷ್ಟು ವಿವರವನ್ನು ಕೊಡ್ತಾರೆ. ಎಲ್ಲರೂ ಮಾತಾಡಲಿಕ್ಕೆ ಶಕ್ತರು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗೆ ಧನ್ಯವಾದಗಳು ಸೂರ್ಯನಾರಾಯಣ ಭಟ್ ಪಂಜಿತರ್ಕ ಅವರೇ. ನಮ್ಮ ಅರಿವಿಗೆ ಬಂದದ್ದು ಹೇಳಿದ್ದೇನೆ. ನಮಗೆ ಮಾಹಿತಿಗಳನ್ನು ನೀಡಿದ್ದೀರಿ. ಧನ್ಯವಾದಗಳು. ಪ್ರತಿ ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಏನು ವಿಶೇಷ ಇದೆ? ನವರಾತ್ರಿಗೆ ಇಲ್ಲಿ ತಾಯಿಗೆ ಸಂಗೀತ ಸೇವೆ ಬಹಳ ಬಹಳ ಪ್ರಿಯವಾದದ್ದು. ಸುಮಾರು ಒಂದು 20-22 ವರ್ಷದಿಂದ ಸಂಗೀತೋತ್ಸವ ಅಂತೇಳಿ ಇಲ್ಲಿ ಬಹಳ ಪ್ರತೀತಿ ಇದೆ. ರಾತ್ರಿ 8 ಗಂಟೆ ಪೂಜೆ ಕಳೆದ ನಂತರ ಸಂಗೀತ ಶುರುವಾಗುವಂಥದ್ದು 10 ಗಂಟೆವರೆಗೆ ಇರ್ತದೆ. ಅದಲ್ಲದೆ ಸೇವೆಯಾಗಿ ಬಹಳಷ್ಟು ವಿದ್ಯಾರ್ಥಿಗಳು ರಂಗಪ್ರವೇಶಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಓ ನಮಸ್ತೆ. ಹೋಗಿದೆ. शंभो स्वयंभो संभवानं विदेगायो जंबारे नोता
ಈಗ ನಾವು ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೇವೆ. ತ್ರಿವೇಣಿ ಸಂಗಮದಲ್ಲಿದ್ದೇವೆ. ಬಹಳ ವಿಶೇಷವಾದ ದೀಪಾಲಂಕಾರಗಳಿಂದ ಈ ತ್ರಿವೇಣಿ ಸಂಗಮಕ್ಕೆ ಬರುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ.
എന്താണ് വിശേഷമായിട്ട്? Bye.